Hello dear students. In the last video we discussed about types of sets. Here in this video let us continue the further concepts. Today the first concept we are going to study is subset. Subset. What do you mean by subset? First of all, let us define a set A. A set A is said to be subset of set B. A set A is said to be subset of set B if every element of A, if every element of A is an element of B, is an element of B. ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಬಿ ನಲ್ಲೂ ಕೂಡ ಇದ್ದರೆ ದೆನ್ ವಿ ಸೇ ದಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಬಿ ನಲ್ಲಿ ಬೇಕಾದರೆ ಎಕ್ಸ್ಟ್ರಾ ಎಲಿಮೆಂಟ್ಗಳು ಇರಬಹುದು, ಆದರೆ ಎ ನಲ್ಲಿ ಯಾವ ಯಾವ ಎಲಿಮೆಂಟ್ಗಳಿದೆಯೋ ಆ ಎಲ್ಲ ಎಲಿಮೆಂಟ್ಗಳು ಬಿ ನಲ್ಲೂ ಕೂಡ ಇರಲೇಬೇಕು. ಸೊ ಇದ್ದರೆ ಆ ರೀತಿ ಇರೋಂಥ ಸೆಟ್ಗಳನ್ನು ನಾವೆಂತ ಹೇಳ್ತೀವಿ ಅಂತಂದರೆ ಸಬ್ಸೆಟ್ ಅಂತ ಹೇಳ್ತೀವಿ. ಆ್ಯಂಡ್ ವಿ ರೈಟ್ ಇಟ್ ಆಸ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಈ ರೀತಿಯೂ ಬರಿತೀವಿ, ಇನ್ನು ಕೆಲವೊಮ್ಮೆ ಹಿಂಗೂ ಬರಿತೀವಿ. ಬಟ್ ಓದುವಾಗ ಇದನ್ನು ಬೇರೆ ಬೇರೆ ಥರ ಓದ್ತೀವಿ. ಇದನ್ನೇನಂತ ಓದ್ತೀವಿ ಅಂತಂದರೆ ಎ ಈಸ್ ಕಂಟೈನ್ಡ್ ಇನ್ ಬಿ ಅಂತ ಓದ್ತೀವಿ. ಇದನ್ನು ಬಿ ಕಂಟೈನ್ಸ್ ಎ ಅಂತ ಓದ್ತೀವಿ. ಹಿಯರ್ ಎ ಈಸ್ ಕಂಟೈನ್ಡ್ ಇನ್ ಬಿ. ಎ ಅನ್ನೋದು ಬಿ ಒಳಗಡೆ ಇದೆ ಅಂತ ಅರ್ಥ. ಎ ಈಸ್ ಕಂಟೈನ್ಡ್ ಇನ್ ಬಿ ಆರ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಬಟ್ ಇಲ್ಲಿ ಓದಬೇಕಾದ್ರೆ ಬಿ ಕಂಟೈನ್ಸ್ ಎ ಅಂತ ಓದ್ತೀವಿ, ಅಥವಾ ಈ ರೀತಿ ಕೂಡ ಬರೀಬಹುದು. ಇಲ್ಲಿ ಎರಡು ಸಿಂಬಲ್ಸ್ನ ಬರೀತೀವಿ ನಾವು ಸಬ್ಸೆಟ್ಗೆ. ಒಂದು ಇದು, ಇನ್ನೊಂದು ಕೆಳಗಡೆ ಒಂದು ಈಕ್ವಲ್. ಸೊ ಎರಡನ್ನೂ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನಾವು ಬಳಸ್ತೀವಿ. ಯಾವ ಸಿಚುವೇಶನ್ ನಾವು ಎರಡನ್ನು ಬಳಸ್ತೀವಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ. ಸೊ ದೀಸ್ ಆರ್ ದ ನೊಟೇಷನ್ಸ್ ಯೂಸ್ಡ್ ಫಾರ್ ಸಬ್ಸೆಟ್. ಸಬ್ಸೆಟ್ಗೆ ಅವೆರಡು ನೊಟೇಷನ್ಗಳನ್ನು ಯೂಸ್ ಮಾಡ್ತೀವಿ. ಇವುಗಳನ್ನು ಸ್ವಲ್ಪ ನೆನಪಿಡ್ಬೇಕು. Here A is subset of B. Here this set A is subset. A ಅನ್ನೋದು ಸಬ್ಸೆಟ್ ಆದರೆ set B is known as superset. A ಅನ್ನೋದು ಸಬ್ಸೆಟ್ ಆದರೆ B ಅನ್ನೋ ಸೆಟ್ಟನ್ನು ನಾವೆಂತ ಕರಿತೀವಿ ಅಂತಂದರೆ ಸೂಪರ್ ಸೆಟ್ ಅಂತ ಕರಿತೀವಿ. ಇಲ್ಲಿ ನಾವು ಸೆಂಟೆನ್ಸಲ್ಲಿ ಏನು ಡಿಫೈನ್ ಮಾಡಿದ್ವಲ್ಲ, a set A is said to be subset of B if every element of A is an element of B ಅಂತ, ಇದೇ ಸೆಂಟೆನ್ಸನ್ನು ಅಥವಾ ಇದೇ ಸ್ಟೇಟ್ಮೆಂಟನ್ನು ಮ್ಯಾಥಮೆಟಿಕಲಿ ನಾವು ಬೇರೆ ಥರ ಬರಿತೀವಿ. ಮ್ಯಾಥಮೆಟಿಕಲಿ ಹೆಂಗೆ ಬರಿತೀವಿ ಅಂತಂದರೆ ಎ ಈಸ್ ಸಬ್ಸೆಟ್ ಆಫ್ ಬಿ ಇಂಪ್ಲೈಸ್, ಇದೇನು ಸಿಂಬಲ್ ಇದೆಯಲ್ಲ ಆರೋ ಮಾರ್ಕು, ಇದರ ಅರ್ಥ ಏನು ಅಂತಂದರೆ ಇದು ಇಂಪ್ಲೈಸ್ ಅಂತ ಅರ್ಥ. ಇದರ ಅರ್ಥ ಏನು ಅಂದರೆ ಅಂತ ಅರ್ಥ ಇಂಪ್ಲೈಸ್ ಇಫ್ ಎ ಬಿಲಾಂಗ್ಸ್ ಟು ಎ then A belongs to B. A ಅನ್ನೋ ಎಲಿಮೆಂಟು ಕ್ಯಾಪಿಟಲ್ ಎ ಅನ್ನೋ ಸೆಟ್ಟಲ್ಲಿ ಇದ್ದರೆ ದೆನ್ ದಟ್ ಎಲಿಮೆಂಟ್ ಮಸ್ಟ್ ಬಿಲಾಂಗ್ ಟು ದ ಸೆಟ್ ಬಿ. ಆ ಎಲಿಮೆಂಟು ಬಿ ನಲ್ಲೂ ಕೂಡ ಇರಲೇಬೇಕು. ಆ ರೀತಿ ಇದ್ದರೆ ಮಾತ್ರ ಅವಾಗ ನಾವೇನಂತ ಹೇಳ್ತೀವಿ ಅಂತಂದರೆ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಅಥವಾ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಿದ್ದೀವಿ ಅಂತಂದರೆ ಏನಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಬಿ ನಲ್ಲಿ ಇದೆ ಅಂತ ಅರ್ಥ. ಇಫ್ ಎ is an element of B, then definitely that element will be in set B because A is subset of B. Now let us consider few examples. Consider some examples. First one, A equal to 1, 2, 3 and set B equal to 0, 1, 2, 3, 4. Clearly you can observe there are 3 elements in set A. ಏನಲ್ಲಿ 3 ಎಲಿಮೆಂಟ್ ಇದೆ, 1, 2, 3. ಆ 3 ಎಲಿಮೆಂಟ್ಗಳು ಬಿ ನಲ್ಲಿ ಇದೆಯಾ ನೋಡಿ ಒಂದು ಸಾರಿ. ಎಸ್, ಅಫ್ಕೋರ್ಸ್ 0 ಆ್ಯಂಡ್ 4 ಆರ್ ಅದರ್ ಎಲಿಮೆಂಟ್ಸ್ ಅದರ್ ದ್ಯಾನ್ 1, 2, 3. 1, 2, 3 ಬಿಟ್ಟು ಬೇರೆ ಬೇರೆ ಎಲಿಮೆಂಟ್ಸ್ ಇದೆ ಬಿ ನಲ್ಲಿ. ಆದರೆ
ಎನಲ್ಲಿರ್ತಕ್ಕಂಥ 3 ಎಲಿಮೆಂಟ್ಗಳು ಬಿನಲ್ಲೂ ಇದೆಯಾ ಇಲ್ವಾ ಅಷ್ಟೇ ನಮ್ಗೆ ಬೇಕಾಗಿದ್ದು. ಬಿನಲ್ಲಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇದಾವಾ ಇಲ್ವಾ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಎನಲ್ಲಿರೋ ಎಲಿಮೆಂಟ್ಗಳು ಬಿನಲ್ಲಿ ಇದೆಯಾ ಇಲ್ವಾ ಅಷ್ಟೇ ಬೇಕಾಗಿದ್ದು. ಎಸ್, ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಅನ್ ಎಲಿಮೆಂಟ್ ಆಫ್ ಬಿ. ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಬಿಗೆ ಸಬ್ಸೆಟ್ ಅಂತ ನಾವೇನು ಮಾಡ್ಬೋದು, ಕನ್ಕ್ಲೂಡ್ ಮಾಡ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಮಿ ಡಿಫೈನ್ ಎಕ್ಸ್, ಕ್ಯಾಪಿಟಲ್ ಎಕ್ಸ್ ತಗೊಳ್ತೀನಿ. ಎಕ್ಸ್ ಈಕ್ವಲ್ ಟು ಎ ಬಿ ಇಷ್ಟೇ ಡಿಫೈನ್ ಮಾಡ್ತೀನಿ. ಆ್ಯಂಡ್ ಕ್ಯಾಪಿಟಲ್ ವೈ ಈಕ್ವಲ್ ಟು ಏನಂತ ಡಿಫೈನ್ ಮಾಡ್ತೀನಿ ಅಂತಂದರೆ ಎ ಬಿ ಸಿ ಡಿ ಅಂತ ಡಿಫೈನ್ ಮಾಡ್ತೀನಿ. ಈ ರೀತಿ ಡಿಫೈನ್ ಮಾಡಿದರೆ ಹಿಯರ್ ಆಲ್ಸೋ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ವೈ. ದೇರ್ ಫೋರ್ ವಿ ಕ್ಯಾನ್ ಸೇ ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ. ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ ಅಂತ ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ದೇರ್ ಫೋರ್ ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ. ಓಕೆ, x is subset of y. Let us consider one more example. ಒಂದು ಸೆಟ್ ತಗೊಳ್ತೀನಿ ನಾನು ಎಮ್ ಅಂತ. ಇದರಲ್ಲಿ ಯಾವ ಎಲಿಮೆಂಟ್ಸ್ ಇನ್ಕ್ಲೂಡ್ ಮಾಡ್ತೀನಿ ಅಂತಂದರೆ ಎ ಬಿ ಸಿ ಎಕ್ಸ್ ವೈ ಈ ರೀತಿ ಎಲಿಮೆಂಟ್ಗಳನ್ನು ಡಿಫೈನ್ ಮಾಡ್ತೀನಿ. ಇನ್ನೊಂದು ಸೆಟ್ ತಗೊಳ್ತೀನಿ ನಾನು ಎನ್ ಅಂತ. ಲೆಟ್ ಮೀ ಇನ್ಕ್ಲೂಡ್ ಎ ಆ್ಯಂಡ್ ಎಕ್ಸ್. Here m is not subset of n because every element of m is not an element of n. So b ಅನ್ನೋ ಎಲಿಮೆಂಟು, ಸಿ ಅನ್ನೋ ಎಲಿಮೆಂಟು, ವೈ ಅನ್ನೋ ಎಲಿಮೆಂಟ್ಗಳು ಎಮ್ ಅಲ್ಲಿದೆ, ಆದರೆ ಆ ಎಲಿಮೆಂಟ್ಗಳು ಎನ್ ಅಲ್ಲಿಲ್ಲ. ಆದರೆ ಎವ್ರಿ ಎಲಿಮೆಂಟ್ ಆಫ್ ಎನ್ ಈಸ್ ಅನ್ ಎಲಿಮೆಂಟ್ ಆಫ್ ಎಮ್. ನೋಡಿ, ಎ ಈಸ್ ಅನ್ ಎಲಿಮೆಂಟ್ ಆಫ್ ಎನ್, ಸೊ ಎ ಈಸ್ ಅನ್ ಎಲಿಮೆಂಟ್ ಆಫ್ ಎಮ್. ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ಎನ್, ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ಎಮ್. ದೇರ್ ಫೋರ್ ಎವ್ರಿ ಎಲಿಮೆಂಟ್ ಆಫ್ ಎನ್ is also an element of m. Therefore here we can say n is subset of m. N is subset of m. So these are few examples. Now here we should keep some note in our mind. ಕೆಲವೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಅದರಲ್ಲಿ ಒಂದನೇದು ಯಾವುದು ಅಂತಂದರೆ A subset of B and B subset of A. If and only if A is subset of B and B is subset of A, if and only if A is equal to B. ಇದರ ಅರ್ಥ ಏನು ಅಂತಂದರೆ if and only if, ಅದನ್ನು ಶಾರ್ಟ್ ಆಗಿ IFF ಅಂತ ಬರೀತೀವಿ. if and only if ಅದರ ಅರ್ಥ ಎರಡು ಸ್ಟೇಟ್ಮೆಂಟ್ಗಳಿದೆ ಅಂತ. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಒಂದು ಸ್ಟೇಟ್ಮೆಂಟ್ ಯಾವುದು ಅಂತಂದರೆ A is subset of B and B is subset of A. Then ಅಂದರೆ ಫಸ್ಟು ಇದು A subset of B ಆಗಿದ್ದು B subset of A ಆಗಿತ್ತು ಅಂತಂದರೆ A will be equal to B ಅಂತ ಅರ್ಥ. ಇನ್ನೊಂದು ಸ್ಟೇಟ್ಮೆಂಟ್ ಯಾವುದು ಅಂದರೆ ರಿವರ್ಸು. A equal to B ಆಗಿತ್ತು ಅಂತಂದರೆ A will be subset of B and B will be subset of A. ಸೊ ಇಲ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತಂದರೆ ಎರಡೂ ಡೈರೆಕ್ಷನಿಂದನೂ ಈ ಸ್ಟೇಟ್ಮೆಂಟ್ ಟ್ರೂ ಅಂತ ಅರ್ಥ. A ಅನ್ನೋದು ಬಿಗೆ ಸಬ್ಸೆಟ್ಟು, ಬಿ ಅನ್ನೋದು ಎಗೆ ಸಬ್ಸೆಟ್ ಆಗಿತ್ತು ಅಂತಂದರೆ A equal to B ಆಗಿರ್ತದೆ. A equal to B ಆಗಿತ್ತು ಅಂತಂದರೆ A will be subset of B and B will be subset of A ಅಂತ ಅರ್ಥ. ಸೊ ಇದನ್ನು ಸ್ವಲ್ಪ ನೆನ್ಪಿಡ್ಬೇಕು ನಾವು ಹೈಯರ್ ಮ್ಯಾಥ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ರಿಸಲ್ಟನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಎರಡು ಸೆಟ್ಗಳನ್ನು ನಾವು ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗಿತ್ತು ಅಂತಂದರೆ ಆ ಎರಡೂ ಸೆಟ್ಗಳನ್ನು ಒಂದು ಇನ್ನೊಂದರ ಸಬ್ಸೆಟ್ಟು, ಇನ್ನೊಂದು ಒಂದರ ಸಬ್ಸೆಟ್ಟು ಅಂತೇಳಿ ಪ್ರೂವ್ ಮಾಡಿ ನಾವು ಆ ರಿಸಲ್ಟ್ಗಳನ್ನ ಆ ಎರಡು ಸೆಟ್ಗಳನ್ನು ಈಕ್ವಲ್ ಅಂತ ತೋರಿಸ್ತೀವಿ. Next point is null set is subset of every set. Null set is subset of every set. ನೀವು ಯಾವುದಾದ್ರೂ ಸೆಟ್ ತಗೊಳ್ಳಿ, ನಲ್ ಸೆಟ್ ಅಥವಾ ವೈಡ್ ಸೆಟ್ ಅಥವಾ ಎಂಟಿ ಸೆಟ್ ಇದೆಯಲ್ಲ, ದ್ಯಾಟ್ ವಿಲ್ ಬಿ ಸಬ್ಸೆಟ್. ಅದು ಎಲ್ಲ ಸೆಟ್ಗಳಿಗೂ ಕೂಡ ಏನಾಗಿರ್ತದೆ ಅಂತಂದರೆ ಸಬ್ಸೆಟ್ ಆಗಿರುತ್ತೆ. ಅದನ್ನು ಬೈ ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್ ನಾವು ಪ್ರೂವ್ ಮಾಡ್ಬೋದು. ಆದರೆ ಅದು ಫಸ್ಟ್ PUC ಸೆಕೆಂಡ್ PUC ಲೆವೆಲ್ಗೆ ಇಲ್ಲ, ಹಾಗಾಗಿ ಅದನ್ನು ಬಿಡ್ತೀವಿ. ಜಸ್ಟ್ ರಿಮೆಂಬರ್ ದಟ್ null set is subset of every set. And the third important note is every set is subset of itself. Every set is subset of itself. ಪ್ರತಿಯೊಂದು ಸೆಟ್ಟು ತನ್ನ ಜೊತೆ ತಾನೇ ಏನಾಗಿರ್ತದೆ ಅಂದರೆ ಸಬ್ಸೆಟ್ ಆಗಿರ್ತದೆ. ಸೊ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಇಲ್ಲಿ
ಈ 2 ಪಾಯಿಂಟ್ಗಳನ್ನು ಮಾತ್ರ ಯಾವಾಗಲೂ ನಿಮ್ಮ ನಾಲಿಗೆ ಮೇಲೆ ಇಟ್ಕೊಂಡಿರಬೇಕು. ಏನು ಅಂತಂದರೆ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಆ್ಯಂಡ್ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅನ್ನೋದು. ಸೊ ಇವೆರಡೂ ವೆರಿ ಇಂಪಾರ್ಟೆಂಟ್ ನೋಟ್ಸ್. ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಪ್ರಾಪರ್ ಸಬ್ಸೆಟ್. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಪ್ರಾಪರ್ ಸಬ್ಸೆಟ್ ಅಂದರೆ ಏನು ಅಂತ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ನಾವು ಮ್ಯಾಥ್ಸಲ್ಲಿ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಸೆಟ್ಗಳಿದೆ. ಆ ಸ್ಟ್ಯಾಂಡರ್ಡ್ ಸೆಟ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ನೇಚರನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಆ ಇಂಪಾರ್ಟೆಂಟ್ ನೇಚರ್ ಏನು ಅಂತಂದರೆ ಒಂದು ರಿಲೇಷನ್ ಇದೆ, ಇಂಪಾರ್ಟೆಂಟ್ ರಿಲೇಷನ್ ಇದೆ. ಆ ರಿಲೇಷನನ್ನು ಫಸ್ಟ್ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಏನಪ್ಪ ಅಂತಂದರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಈಸ್ subset of set of all whole numbers. Set of all whole numbers is subset of set of all integers. Set of all integers is subset of set of all rational numbers, and set of all rational numbers is subset of set of all real numbers. And second one ಏನಪ್ಪ ಅಂತಂದರೆ set of all irrational numbers, ಅದನ್ನು ನಾನು q ಕಾಂಪ್ಲಿಮೆಂಟ್ ಅಂತ ಬರ್ತೀನಿ, and this is subset of set of all real numbers. ಇಲ್ಲಿ ಸಬ್ಸೆಟ್, ಈ ಸೆಟ್ ಆಫ್ ಆಲ್ ಇರ್ಯಾಷನಲ್ ನಂಬರ್ಸ್ ಇದೆಯಲ್ಲ, ಈ ಇರ್ಯಾಷನಲ್ ನಂಬರ್ಸ್ಗೆ ಬೇರೆ ಬೇರೆ ಸಿಂಬಲ್ಸ್ಗಳನ್ನ ಬಳಸ್ತಾರೆ. ಏನೇನು ಸಿಂಬಲ್ಸ್ ಬಳಸ್ತಾರೆ ಅಂತಂದರೆ, ಕೆಲವರು ಇದನ್ನು ಕ್ಯೂ ಕಾಂಪ್ಲಿಮೆಂಟ್ ಅಂತ ಬಳಸ್ತಾರೆ, ಇನ್ನು ಕೆಲವರು ಅದನ್ನು ಕ್ಯೂ ಡ್ಯಾಶ್ ಅಂತ ಬಳಸ್ತಾರೆ, ಇನ್ನು ಕೆಲವರು ಅದನ್ನು ಕ್ಯೂ ಡ್ಯಾಶ್ ಅಥವಾ ಕ್ಯೂ ಪ್ರೈಮ್ ಅಂತ ಬರೀತಾರೆ, ಕ್ಯೂ ಬಾರ್ ಅಂತ ಬರೀತಾರೆ, ಇನ್ನು ಕೆಲವರು ಅದನ್ನು ಆರ್ ಮೈನಸ್ ಕ್ಯೂ ಅಂತ ಬರೀತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಬರೀತಾರೆ. ಹಾಗಾಗಿ ನಾನು ಇಲ್ಲಿ ಕ್ಯೂ ಕಾಂಪ್ಲಿಮೆಂಟ್ ಅನ್ನೋದನ್ನು ಬಳಸ್ತೀನಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಇದು ಭಾಳ ಇಂಪಾರ್ಟೆಂಟ್ ರಿಲೇಷನ್ ಇದು. ಸೊ ನ್ಯಾಚುರಲ್ ನಂಬರ್ಸ್ ಈಸ್ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್, ಹೋಲ್ ನಂಬರ್ಸ್ ಈಸ್ ಸಬ್ಸೆಟ್ ಆಫ್ ಇಂಟಿಜರ್ಸ್, ಇಂಟಿಜರ್ಸ್ ಈಸ್ ಸಬ್ಸೆಟ್ ಆಫ್ ರ್ಯಾಷನಲ್ಸ್, ಆ್ಯಂಡ್ ರ್ಯಾಷನಲ್ಸ್ ಈಸ್ ಸಬ್ಸೆಟ್ ಆಫ್ ರಿಯಲ್ಸ್, ಆ್ಯಂಡ್ ಕ್ಯೂ ಕಾಂಪ್ಲಿಮೆಂಟ್ ಇಟ್ ಈಸ್ ಸೆಟ್ ಆಫ್ ಆಲ್ irrational numbers is subset of set of all real numbers. So this is one of the important relation. Now let us move towards proper subset. Proper subset. A subset A is said to be proper subset of B. Proper subset of B. A ಅನ್ನೋದು B ಗೆ ಪ್ರಾಪರ್ ಸಬ್ಸೆಟ್ ಅಂತ ಹೇಳಬೇಕು ಅಂತಂದರೆ ಇಟ್ ಮಸ್ಟ್ ಸ್ಯಾಟಿಸ್ಫೈ ಟೂ ಕಂಡೀಷನ್ಸ್. ಫಸ್ಟ್ ಒನ್ ಈಸ್ A ಈಸ್ ಸಬ್ಸೆಟ್ ಆಫ್ ಬಿ. ಫಸ್ಟ್ ಆಫ್ ಆಲ್ ಎ ಅನ್ನೋದು ಬಿಗೆ ಸಬ್ಸೆಟ್ ಆಗಿರಬೇಕು. ಆ್ಯಂಡ್ ದ ಸೆಕೆಂಡ್ ಕಂಡೀಷನ್ ಈಸ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು ಬಿ. ಎ ಅನ್ನೋದು ಫಸ್ಟ್ ಆಫ್ ಆಲ್ ಬಿಗೆ ಸಬ್ಸೆಟ್ ಆಗಿರಬೇಕು ಮತ್ತು ಎ ಅನ್ನೋದು ಬಿಗೆ ಈಕ್ವಲ್ ಆಗಿರಬಾರ್ದು. ಈಕ್ವಲ್ ಆಗಿರಬಾರ್ದು ಅಂತಂದರೆ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಎ ವಿಚ್ ಈಸ್ ನಾಟ್ ಇನ್ ಎ. ಬಿನಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಇರಬೇಕು, ಒಂದಕ್ಕಿಂತ ಜಾಸ್ತಿ ಇದ್ರೂ ತೊಂದರೆ ಇಲ್ಲ. ಒಂದಾದ್ರೂ ಎಲಿಮೆಂಟು ಎಗಿಂತಲೂ ಏನಿರಬೇಕು ಅಂತಂದರೆ ಜಾಸ್ತಿ ಎಲಿಮೆಂಟ್ಸು ಇರಲೇಬೇಕು ಅಂತ ಅರ್ಥ. ಆ್ಯಂಡ್ ದಿಸ್ ಪ್ರಾಪರ್ ಸಬ್ಸೆಟ್ ಈಸ್ ಡಿನೋಟೆಡ್ ಬೈ ದಿಸ್ ಸಿಂಬಲ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಕೆಳಗಡೆ ಈಕ್ವಲ್ ಬರೆಯಲ್ಲ. ಈಕ್ವಲ್ ಬರೀಲಿಲ್ಲ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಇಟ್ ಮೀನ್ಸ್ ದಟ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಅರ್ಥ. ಎ ಈಕ್ವಲ್ ಟು ಬಿ ಅಲ್ಲ ಅಂತ ಅರ್ಥ. ಸೊ ಎ ಈಸ್ ಸಬ್ಸೆಟ್ ಆಫ್ ಬಿ. ಒಂದು ವೇಳೆ ಈ ರೀತಿ ಈಕ್ವಲ್ ಅಂತ ಏನಾದರೂ ಬರೆದ್ರೆ ಆವಾಗ ಅದರ ಅರ್ಥ ಏನು ಅಂತಂದರೆ ಎ ಅನ್ನೋದು ಬಿಗೆ ಈಕ್ವಲ್ ಆಗಂತ ಚಾನ್ಸ್ ಇದೆ ಅಂತ ಅರ್ಥ. ಎ ಅನ್ನೋದು ಬಿಗೆ ಈಕ್ವಲ್ ಆಗ ಸಾಧ್ಯನೇ ಇಲ್ಲ ಅಂತಂದರೆ ಆ ರೀತಿಯ ಸಬ್ಸೆಟ್ಟನ್ನೇ ನಾವೇನು ಕರಿತೀವಿ ಅಂತಂದರೆ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ನಾವು ಕನ್ಸಿಡರ್ ಮಾಡೋದಾದರೆ ಎ ಈಕ್ವಲ್ ಟು 1 2 3 ಆ್ಯಂಡ್ ಲೆಟ್ ಅಸ್ ಕನ್ಸಿಡರ್ ಬಿ ಈಕ್ವಲ್ ಟು 0 1 2 3 7. See here, A is subset of B, but A is not equal to B. Therefore, A is proper subset of B. A ಅನ್ನೋದು B ಗೆ ಪ್ರಾಪರ್ ಸಬ್ಸೆಟ್ ಆಗಿರ್ತದೆ. ಸೊ ನಮ್ಮ
ಸ್ಟ್ಯಾಂಡರ್ಡ್ ಸೆಟ್ಗಳಿದೆಯಲ್ಲ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸು, ಇಂಟೀಜರ್ಸು, ಹೋಲ್ ನಂಬರ್ಸು, ರ್ಯಾಷನಲ್ಸು, ಇರ್ಯಾಷನಲ್ಸು, ಇವುಗಳಲ್ಲೂ ಕೂಡ ಇದೇ ರೀತಿಯ ಪ್ರಾಪರ್ ಸಬ್ಸೆಟ್ ರಿಲೇಷನ್ನೇ ಇರೋದು. ದಟ್ ಈಸ್ set of all natural numbers is proper subset of whole numbers. Set of all whole numbers is proper subset of integers. Set of all integers is proper subset of rational numbers, and set of all rational numbers is proper subset of real numbers. And also set of all irrational numbers is also proper subset of set of all real numbers. So ಈ ರೀತಿ ಒಂದು ಪ್ರಾಪರ್ ಸಬ್ಸೆಟ್ ರಿಲೇಷನ್ ಇರ್ತದೆ. ಒಂದು ವೇಳೆ ಒಂದು ಸೆಟ್ ಇನ್ನೊಂದು ಸೆಟ್ಗೆ ಸಬ್ಸೆಟ್ ಆಗಿರಲಿಲ್ಲ ಅಂತಂದ್ರೆ ದೆನ್ ವಿ ರೈಟ್ ಲೈಕ್ ದಿಸ್, ಈಸ್ ನಾಟ್ ಎ ಸಬ್ಸೆಟ್ ಅಂತ. ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಬರ್ತೀವಿ. ಒಂದು ಬಾರ್ ಅಡ್ಡ ಹಾಕಿದ್ರೆ ಅವಾಗ ಅದರ ಅರ್ಥ ಏನಂತಂದ್ರೆ ನಾಟ್ ಎ ಸಬ್ಸೆಟ್ ಅಂತ. ಸಬ್ಸೆಟ್ ಆಗಿರಬಾರ್ದು ಅಂತಂದ್ರೆ ಎ ಅನ್ನೋ ಸೆಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇರಬೇಕು, ಅದು ಬಿ ನಲ್ಲಿ ಇರಬಾರ್ದು. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಎ ನಲ್ಲಿ ಇರಬೇಕು, ಆದ್ರೆ ಅದು ಬಿ ನಲ್ಲಿ ಇರಬಾರ್ದು. ಈ ರೀತಿ ಇದ್ರೆ ಅವಾಗ ನಾವೇನ್ ಕರಿತೀವಿ, ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಇಂಟರ್ವಲ್ಸ್. ನೌ ಲೆಟ್ ಅಸ್ ಡಿಫೈನ್ intervals. Yes, intervals ಅಂತಂದ್ರೆ ನಾವು ಏನಂತ ಹೇಳ್ಬೋದು, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆಯಲ್ಲ, ಆ ರಿಯಲ್ ನಂಬರ್ಸ್ನ ಲೈನ್ ಇದೆಯಲ್ಲ, ರಿಯಲ್ ಲೈನು, ಅದರ ಒಂದು ಸೆಗ್ಮೆಂಟ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಇಂಟರ್ವಲ್ ಅಂತಂದ್ರೆ ರಿಯಲ್ ನಂಬರ್ಸ್ನ ಒಂದು ಸೆಗ್ಮೆಂಟ್ ಅಂತ. ಇಂಟರ್ವಲ್ಸ್ನ ಡಿಫೈನ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಮೊದಲಿಗೆ ಎರಡು ರಿಯಲ್ ನಂಬರ್ಸ್ನ ತಗೊಳ್ತೀನಿ. ಲೆಟ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಆರ್. ರಿಯಲ್ ನಂಬರ್ಸ್ನ ಎರಡು ಎಲಿಮೆಂಟ್ಗಳನ್ನ ತಗೊಳ್ತೀನಿ. ಅವು ಯಾವುದು ಅಂದರೆ ಎ ಆ್ಯಂಡ್ ಬಿ. ಸಚ್ ದಟ್ ಯಾವ ರೀತಿ ಅಂತಂದರೆ, ಎ ಈಸ್ ಲೆಸ್ ದ್ಯಾನ್ ಬಿ. ಒಂದು ಸಣ್ಣ ನಂಬರ್ ತಗೊಂಡಿದ್ದೀನಿ, ಇನ್ನೊಂದು ದೊಡ್ಡ ನಂಬರ್ ತಗೊಂಡಿದ್ದೀನಿ. ನಾವು ವಿ ಕ್ಯಾನ್ ಡಿಫೈನ್ ವೇರಿಯಸ್ ಇಂಟರ್ವಲ್ಸ್. ಅದರಲ್ಲಿ ಫಸ್ಟ್ ಟೈಪ್ ಆಫ್ ಇಂಟರ್ವಲ್ ಯಾವುದು ಅಂತಂದರೆ ಕ್ಲೋಸ್ಡ್ ಇಂಟರ್ವಲ್. ಐ ಆಮ್ ಗೋಯಿಂಗ್ ಟು ಡಿಫೈನ್ closed interval. This is the first interval. Closed interval. ಇಂಟರ್ವಲ್ಗಳು ಬಹಳ ಇಂಪಾರ್ಟೆಂಟು, ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇವುಗಳನ್ನ. ಕ್ಲೋಸ್ಡ್ ಇಂಟರ್ವಲ್ ಇನ್ನು ಹೆಂಗೆ ಡಿಫೈನ್ ಮಾಡ್ತಾರೆ, ಇದನ್ನು ಯೂಶ್ವಲ್ ಆಗಿ ಡಿನೋಟ್ ಮಾಡೋದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಲಿಮೆಂಟ್ಗಳನ್ನು ಬರೆದು ಡಿನೋಟ್ ಮಾಡ್ತಾರೆ. ಬಟ್ ಇದನ್ನು ನೀವು ಆರ್ಡರ್ಡ್ ಪೇರ್ ಅಂತ ಟ್ರೀಟ್ ಮಾಡಬಾರ್ದು. ಕಾಂಟೆಕ್ಸ್ಟ್ ವೈಸ್ ಏನಾಗ್ತದೆ ಅಂತಂದರೆ ಅವುಗಳ ಮೀನಿಂಗು ಬೇರೆ ಆಗ್ತಾ ಹೋಗ್ತದೆ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಈಕ್ವಲ್ ಟು ಆಲ್ ದೋಸ್ ರಿಯಲ್ ನಂಬರ್ಸ್. ನೋಡಿ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳ ಕಲೆಕ್ಷನ್, ಇನ್ಕ್ಲೂಡಿಂಗ್ ಎ ಆ್ಯಂಡ್ ಇನ್ಕ್ಲೂಡಿಂಗ್ ಬಿ. ಎ ಮತ್ತು ಬಿ ಎರಡೂ ರಿಯಲ್ ನಂಬರ್ಸ್ನ ಇನ್ಕ್ಲೂಡ್ ಮಾಡಬೇಕು. ಜೊತೆಗೆ ಯಾಕಂದರೆ ಈಕ್ವಲ್ ಇರೋದ್ರಿಂದ ಎಕ್ಸ್ ಮೇ ಬಿ ಈಕ್ವಲ್ ಟು ಎ ಆ್ಯಂಡ್ ಎಕ್ಸ್ ಮೇ ಬಿ ಈಕ್ವಲ್ ಟು ಬಿ. ಜೊತೆಗೆ ಏನಾಗಿರಬೇಕು, ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳನ್ನು ಕಲೆಕ್ಟ್ ಮಾಡಿ ಬರೆದ್ರೆ ಆ ಕಲೆಕ್ಷನ್ನೇ ನಾವೇನಂತ ಕರಿತೀವಿ ಅಂತಂದರೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನು ನಾವೇನಾದರೂ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಿದರೆ that will be like this. ಅದನ್ನು ನಾವು ಈ ರೀತಿ ಪ್ಲಾಟ್ ಮಾಡಬಹುದು. If this is real line, it is minus infinity, it is plus infinity. If this is the point A and if this is point B, so A ಅನ್ನೋ ಪಾಯಿಂಟ್ ಅನ್ನು ಇನ್ಕ್ಲೂಡ್ ಮಾಡಿರಬೇಕು, ಬಿ ಅನ್ನೋ ಪಾಯಿಂಟ್ ಅನ್ನು ಇನ್ಕ್ಲೂಡ್ ಮಾಡಿರಬೇಕು. ಜೊತೆಗೆ ಇವೆರಡು ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಹೇಳ್ತಾನೆ. ಸೊ ಆಲ್ ದ ರಿಯಲ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ ಎ ಆ್ಯಂಡ್ ಬಿ ಇನ್ಕ್ಲೂಡಿಂಗ್ ಎ ಆ್ಯಂಡ್ ಇನ್ಕ್ಲೂಡಿಂಗ್ ಬಿ. ನೋಡಿ, ಎ ಆ್ಯಂಡ್ ಬಿ ಜೊತೆಗೆ ಅದರ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಹೇಳ್ತಾನೆ. ಹಾಗಾಗಿ ವಿ ಕ್ಯಾನ್ ಶೇಡ್ ದಿಸ್ ಪೋರ್ಷನ್. ಸೊ ದಿಸ್ ಈಸ್ ದ ರೀಜನ್ ವಿಚ್ ಈಸ್ ರಿಕ್ವೈರ್ಡ್. ಸೊ ಈ ರೀತಿ ನಾವೇನು ಮಾಡ್ತೀವಿ, ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ನ ಡಿನೋಟ್ ಮಾಡ್ತೀವಿ. ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಓಪನ್ ಇಂಟರ್ವಲ್ ಇದನ್ನು ಹೆಂಗೆ ಡಿಫೈನ್ ಮಾಡ್ತಾರೆ? ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಬರ್ದಿದ್ವಲ್ಲ, ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಾರ್ಮಲ್ ಬ್ರಾಕೆಟ್ಗಳನ್ನೇ ಬರೀತೀವಿ. ಸ್ಕ್ವೇರ್ ಬ್ರಾಕೆಟ್ ಬರೆದ್ರೆ ಎರಡೂ ಎಂಡ್ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಬೇಕು ಅಂತ ಅರ್ಥ.
ನಾರ್ಮಲ್ ಬ್ರಾಕೆಟ್ ಬರೆದ್ರೆ ಎಂಡ್ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಅರ್ಥ. ಸಿ ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಈಸ್ ಲೆಸ್ ದೆನ್ ಎಕ್ಸ್ ಆ್ಯಂಡ್ ಲೆಸ್ ದೆನ್ ಬಿ. ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸು ಎಕ್ಸೆಪ್ಟ್ ಎ ಆ್ಯಂಡ್ ಎಕ್ಸೆಪ್ಟ್ ಬಿ. ಎ ಮತ್ತು ಬಿಗಳನ್ನ ಬಿಟ್ಟು ಉಳಿದ ಎಲ್ಲ ರಿಯಲ್ ನಂಬರ್ಸ್ ಅಂತ ಅರ್ಥ. ಇದನ್ನು ನಾವೇನಾದರೂ ರಿಯಲ್ ನಂಬರ್ಸ್ ಮೇಲೆ ಲೈನ್ ಮೇಲೆ ಏನಾದರೂ ಪ್ಲಾಟ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ ಈ ರೀತಿ ನಾವೇನು ಮಾಡ್ಬೋದು, ರಿಯಲ್ ಲೈನ್ ಮೇಲೆ ಪ್ಲಾಟ್ ಮಾಡ್ಬೋದು. ಇಫ್ ದಿಸ್ ಈಸ್ minus infinity and plus infinity, and let me consider this point as A and this point as B. ಇಲ್ಲಿ ನಾವೇನು ಮಾಡಬೇಕು, ಎರಡು ಪಾಯಿಂಟ್ಗಳನ್ನು ಬಿಡಬೇಕು. ಯಾವ ಪಾಯಿಂಟನ್ನು ಬಿಡಬೇಕು, ಒಂದು ಎ ಅನ್ನೋ ಪಾಯಿಂಟನ್ನು ಬಿಡಬೇಕು ಆ್ಯಂಡ್ ಇನ್ನೊಂದೇನು ಅಂತಂದರೆ ಬಿ ಅನ್ನೋ ಪಾಯಿಂಟನ್ನು ಬಿಡಬೇಕು. ಹೋಗ್ತಿಲ್ಲ ಇದು. ಓಕೆ, ಲೆಟ್ ಇಟ್ ಬಿ. ಹಿಯರ್ ವಿ ಹ್ಯಾವ್ ಟು ಲೀವ್ ದ ಪಾಯಿಂಟ್ ಎ ಆ್ಯಂಡ್ ಆಲ್ಸೋ ದ ಪಾಯಿಂಟ್ ಬಿ. ಎರಡು ಪಾಯಿಂಟ್ಗಳನ್ನು ಬಿಟ್ಟು ಉಳಿದ ಎಲ್ಲ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಬೇಕು. ಅವೆರಡರ ನಡುವೆ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಸೊ ಎಕ್ಸೆಪ್ಟ್ ಎ, ಹಾಗಾಗಿ ಹಾಲೋ ಮಾಡ್ತೀನಿ, ಶೇಡ್ ಮಾಡ್ತಿಲ್ಲ, ಖಾಲಿ ಬಿಡ್ತಿದ್ದೀನಿ ಅಲ್ಲಿ. ಸೊ ಎಕ್ಸೆಪ್ಟ್ ಎ ಆ್ಯಂಡ್ ಎಕ್ಸೆಪ್ಟ್ ಬಿ, ಆಲ್ ದ ರಿಯಲ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ಗಳ ಕಲೆಕ್ಷನ್ ಅಂತ ಅರ್ಥ. ಈ ರೀತಿಯೂ ಹೇಳ್ಬೋದು, ಅಥವಾ ಸಪ್ರೇಟಾಗಿ ಹಾಲೋ ಬಿಟ್ಟು, ಈ ರೀತಿ ಸಪ್ರೇಟಾಗಿ ಹಾಲೋ ಬಿಟ್ಟು ಅವೆರಡರ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಕೂಡ ನಾವೇನು ಮಾಡ್ಬೋದು, ಡಿನೋಟ್ ಮಾಡ್ಬೋದು. ದಿಸ್ ಈಸ್ ಓಪನ್ ಇಂಟರ್ವಲ್. ಸೊ ಕ್ಲೋಸ್ಡ್ ಇಂಟರ್ವಲ್ ಆಯಿತು, ಓಪನ್ ಇಂಟರ್ವಲ್ ಆಯಿತು. ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಸೆಮಿ ಕ್ಲೋಸ್ಡ್ ಆ್ಯಂಡ್ ಸೆಮಿ ಓಪನ್ ಇಂಟರ್ವಲ್. ಸೆಮಿ ಕ್ಲೋಸ್ಡ್ ಆರ್ ಸೆಮಿ ಓಪನ್ ಎರಡೂ ಹೇಳ್ತಾರೆ. ಸೆಮಿ ಕ್ಲೋಸ್ಡ್ ಆರ್ ಸೆಮಿ ಓಪನ್ ಇಂಟರ್ವಲ್. ಓಕೆ, ಸೆಮಿ ಕ್ಲೋಸ್ಡ್ ಆರ್ ಸೆಮಿ ಓಪನ್ ಅಂದರೆ ಅರ್ಧ ಕ್ಲೋಸ್ ಅರ್ಧ ಓಪನ್ ಅಂತ. ಯಾವುದು ಸೆಮಿ ಕ್ಲೋಸ್ಡ್ ಯಾವುದು ಸೆಮಿ ಓಪನ್ ಅಂತೇಳಿ ಡೆಫಿನೆಟ್ಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಎರಡಕ್ಕೂ ನಾವು ಕರಿತೀವಿ, ಸೆಮಿ ಕ್ಲೋಸ್ ಅಂತ ಕರಿತೀವಿ, ಸೆಮಿ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಇಲ್ಲಿ ಎರಡು ರೀತಿ ಇಂಟರ್ವಲ್ಗಳು ಬರ್ತದೆ. ಒಂದು ಓಪನ್ ಎಟ್ ಎ, ಕ್ಲೋಸ್ಡ್ ಎಟ್ ಬಿ. ನೋಡಿ, ಒಂದು ಕಡೆ ಓಪನ್ ಇದೆ, ಇನ್ನೊಂದು ಕಡೆ ಕ್ಲೋಸ್ ಆಗಿದೆ, ಹಾಗಾಗಿ ಇದನ್ನು ನಾವು ಸೆಮಿ ಕ್ಲೋಸ್ಡ್ ಅಥವಾ ಸೆಮಿ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಇಲ್ಲಿ ಯಾವ ಎಲಿಮೆಂಟ್ಗಳು ಬರ್ತವೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ನೋಡಿ, ಇಲ್ಲಿ ಯಾವ ಎಲಿಮೆಂಟನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀವಿ, ಯಾವ ಎಲಿಮೆಂಟನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಅಂತಂದರೆ ವಿ ಹ್ಯಾವ್ ಎಕ್ಸ್ಕ್ಲೂಡೆಡ್ ಎ ಆ್ಯಂಡ್ ಇನ್ಕ್ಲೂಡೆಡ್ ಬಿ. ಈಕ್ವಲ್ ಇದೆ ನೋಡಿ, ಇಲ್ಲಿ ಈಕ್ವಲ್ ಇದೆ ಅಂದರೆ ಅರ್ಥ ಬಿ ಅನ್ನೋ ಪಾಯಿಂಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲಿ ಇಂಟರ್ವಲ್ ಬರೆದಾಗಲೂ ಅಷ್ಟೇ, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇದೆ ಅಂತಂದರೆ ಅರ್ಥ ಬಿ ಈಸ್ ಇನ್ಕ್ಲೂಡೆಡ್. ಈ ಕಡೆ ಎ ಅನ್ನೋ ಪಾಯಿಂಟ್ ಕಡೆ ನಾರ್ಮಲ್ ಬ್ರಾಕೆಟ್ ಇದೆ ಅಂತಂದ್ರೆ ಅರ್ಥ ಎ ಈಸ್ ಎಕ್ಸ್ಕ್ಲೂಡೆಡ್ ಅಂತ ಅರ್ಥ. ಸೊ ಇಂಟರ್ವಲ್ ಫಾರ್ಮಲ್ಲಿ ಇನ್ಇಕ್ವಾಲಿಟಿ ಫಾರ್ಮಲ್ಲಿ ಬರೀಬೇಕಾದ್ರೂ ಅಷ್ಟೇ, ಇಟ್ ಈಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಮೀನ್ಸ್ ಎ ಈಸ್ ಎಕ್ಸ್ಕ್ಲೂಡೆಡ್, ಎ ಅನ್ನೋ ಪಾಯಿಂಟ್ ಬರಂಗಿಲ್ಲ. ಈಕ್ವಲ್ ಇದೆ ಅಂತಂದರೆ ಬಿ ಮೇ ಬಿ ಇನ್ಕ್ಲೂಡೆಡ್. ಸೊ ಇದು ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್. ಇನ್ನೊಂದು ಇದೆ ಏನಂದರೆ ಎ ಕಡೆ ಕ್ಲೋಸ್ ಆಗಿದ್ದು ಬಿ ಕಡೆ ಓಪನ್ ಆಗಿರ್ತದೆ. ಸೊ ಇದನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದರೆ ಆಲ್ ದೋಸ್ ರಿಯಲ್ ನಂಬರ್ಸ್ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಯಾಕಂದರೆ ಎ ಅನ್ನೋ ಪಾಯಿಂಟ್ ಕಡೆ ಸ್ಕ್ವೇರ್ ಬ್ರಾಕೆಟ್ ಇರೋದ್ರಿಂದ ಇಲ್ಲಿ ಈಕ್ವಲ್ ಯಾವ ಕಡೆ ಬರ್ತದೆ ಅಂತಂದರೆ ಎ ಅನ್ನೋ ಪಾಯಿಂಟ್ ಕಡೆ ಬರ್ತದೆ. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ಲೆಸ್ ದೆನ್ ಬಿ. ಹಿಯರ್ ಬಿ ಈಸ್ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಎ ಈಸ್ ಇನ್ಕ್ಲೂಡೆಡ್. ಬಿನ ಎಕ್ಸ್ಕ್ಲೂಡ್ ಮಾಡಿದರೆ ಎನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಎರಡು ಇಂಟರ್ವಲ್ಗಳನ್ನು ನಾವೇನು ಕರಿತೀವಿ ಅಂತಂದರೆ ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್ ಅಂತ ಕರಿತೀವಿ. ಇವುಗಳನ್ನು ನಾವು ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡೋದಾದರೆ ಫಸ್ಟ್ ಇಂಟರ್ವಲ್ ಯಾವ ರೀತಿ ಬರ್ತದೆ ಮತ್ತು ಸೆಕೆಂಡ್ ಇಂಟರ್ವಲ್ ಯಾವ ರೀತಿ ಬರ್ತದೆ ಅಂತ ನೋಡೋಣ ಈಗ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಇಂಟರ್ವಲ್ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್, then this one is the second one. If this is minus infinity and this is plus infinity, minus infinity, consider this point as A and this as B. Let this be A and this be B. ಯಾವ ಕಡೆ ನಾವು ಇನ್ಕ್ಲೂಡ್ ಮಾಡಬೇಕು, ಯಾವ ಕಡೆ ಎಕ್ಸ್ಕ್ಲೂಡ್ ಮಾಡಬೇಕು ಕರೆಕ್ಟಾಗಿ ನೋಡಿ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಎನ ಎಕ್ಸ್ಕ್ಲೂಡ್ ಮಾಡಿದರೆ ಸೊ ವಿ ಹ್ಯಾವ್ ಟು ರೈಟ್ ಹಾಲೋ ಸರ್ಕಲ್. ಎಕ್ಸ್ಕ್ಲೂಡ್ ಮಾಡಿದ್ವಿ ಅಂತ ಡಿನೋಟ್ ಮಾಡೋಕ್ಕೆ, ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಹಾಲೋ ಸರ್ಕಲ್ ಬರಿತೀವಿ. ಬಿ ಈಸ್ ಇನ್ಕ್ಲೂಡೆಡ್, ಸೊ ನಾವೇನು ಮಾಡಬೇಕು, ಇಲ್ಲಿ ಶೇಡ್ ಮಾಡಬೇಕು. ಇವೆರಡರ ನಡುವೆ ಇರತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಹೇಳೋದು. ಸೊ
ಎ ಈಸ್ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಬಿ ಈಸ್ ಇನ್ಕ್ಲೂಡೆಡ್. ಇಲ್ಲಾದರೂ ಬರಿಬಹುದು ಅಥವಾ ಇಲ್ಲಾದರೂ ಬರಿಬಹುದು. ಎ ಈಸ್ ಎಕ್ಸ್ಕ್ಲೂಡೆಡ್ ಹಾಲೋ ಸರ್ಕಲ್, ಬಿ ಈಸ್ ಇನ್ಕ್ಲೂಡೆಡ್ ಶೇಡೆಡ್ ಸರ್ಕಲ್. ಸೊ ಇವೆರಡರ ನಡುವೆ ಇರೋಂಥ ಎಲ್ಲ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಬಿ. ಇಯರ್ ಎ ಈಸ್ ಇನ್ಕ್ಲೂಡೆಡ್ ಆ್ಯಂಡ್ ಬಿ ಈಸ್ ಎಕ್ಸ್ಕ್ಲೂಡೆಡ್ ಹಾಲೋ ಸರ್ಕಲ್ in all the real numbers lying between a and b including a excluding b. ಇದನ್ನ ಹಿಂಗೂ ಬರಿಬಹುದು ಅಥವಾ ಎ ಅಲ್ಲಿ ಕ್ಲೋಸ್ ಮಾಡಿ ಬಿ ಅಲ್ಲಿ ಓಪನ್ ಮಾಡಿ ಈ ರೀತಿ ಕೂಡ ಬರಿಬಹುದು. ಬಿ ಅಲ್ಲಿ ನಾವೇನು ಮಾಡಬೇಕು, ಓಪನ್ ಮಾಡಬೇಕು. ವಿ ಶುಡ್ ಓಪನ್ ಅಟ್ ಬಿ, ಈ ರೀತಿ ಬರೀತೀವಿ. ಸೊ ದೀಸ್ ಟು ಆರ್ ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್. ನಾವು ಇಷ್ಟಾದಮೇಲೆ ನಾವು ಇಲ್ಲಿ ಒಂದು ಕಾನ್ಸೆಪ್ಟ್ ಡಿಫೈನ್ ಮಾಡ್ತೀವಿ. ಏನು ಅಂತಂದರೆ ಲೆಂತ್ ಆಫ್ ಇಂಟರ್ವಲ್ ಅನ್ನೋದು. ಲೆಂತ್ ಆಫ್ ಇಂಟರ್ವಲ್. ಲೆಂತ್ ಆಫ್ ಇಂಟರ್ವಲ್ ಏನದು? ಲೆಂತ್ ಆಫ್ ಇಂಟರ್ವಲ್ ಒಂದು ವೇಳೆ ಎ ಕಮ ಬಿ ಅನ್ನೋದು ಒಂದು ಇಂಟರ್ವಲ್ ಆಯಿತು, ಯಾವುದಾದ್ರೂ ಇಂಟರ್ವಲ್ ಆಗಿರಲಿ, ವೆದರ್ ಇಟ್ ಮೇ ಬಿ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಇಟ್ ಡಸಂಟ್ ಮ್ಯಾಟರ್, ಯಾವುದಾದ್ರೂ ಇಂಟರ್ವಲ್ ಆಗಿರಲಿ. ಎ ಕಮ ಬಿ ಅನ್ನೋದು ಒಂದು ಇಂಟರ್ವಲ್ ಆಗಿತ್ತು ಅಂದರೆ then length of interval is defined as b minus a. ಅಂದರೆ ರೈಟ್ ಎಂಡ್ ಪಾಯಿಂಟ್ ಮೈನಸ್ ಲೆಫ್ಟ್ ಎಂಡ್ ಪಾಯಿಂಟ್, ರೈಟ್ ಎಂಡ್ ಪಾಯಿಂಟ್ ಮೈನಸ್ ಲೆಫ್ಟ್ ಎಂಡ್ ಪಾಯಿಂಟ್ ಅಂತ ನಾವೇನಾದರೂ ಡಿಫೈನ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ಇಂಟರ್ವಲ್. ನಾವು ಲೆಟ್ ಅಸ್ ಸ್ಟಡಿ ಸಮ್ ಮೋರ್ ಸ್ಪೆಷಲ್ ಟೈಪ್ ಆಫ್ ಇಂಟರ್ವಲ್ಸ್. ಕೆಲವೊಂದಷ್ಟು ಸ್ಪೆಷಲ್ ಟೈಪ್ ಆಫ್ ಇಂಟರ್ವಲ್ಸ್ ಇದೆ, ಆ ಇಂಟರ್ವಲ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸಮ್ ಸ್ಪೆಷಲ್ ಇಂಟರ್ವಲ್ಸ್. Some special intervals. Yeah, was special intervals. They are first one, null set. ನಿಮ್ಗೆ ಗೊತ್ತೇ ಇರಬಹುದು. This null set can be expressed in the form of an interval. ಒಂದು ಇಂಟರ್ವಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹೆಂಗೆ ಅಂತಂದರೆ ಓಪನ್ ಇಂಟರ್ವಲ್ ಎ ಕಮ ಎ, ಎರಡೂ ಎಂಡ್ ಪಾಯಿಂಟ್ಗಳನ್ನ ಸೇಮ್ ಎಂಡ್ ಪಾಯಿಂಟ್ ತೊಗೊಂಡ್ಬಿಡೋದು. 2,2, 3,3, 5,5 ಈ ರೀತಿ ಎರಡು ಎಂಡ್ ಪಾಯಿಂಟ್ಗಳನ್ನ ಸೇಮ್ ತೊಗೊಂಡ್ಬಿಟ್ರೆ ಅವಾಗ ಅದು ಯಾವ ಸೆಟ್ನ ಡಿನೋಟ್ ಮಾಡ್ತದೆ ಅಂತಂದರೆ, ಓಪನ್ ಇಂಟರ್ವಲ್ ತೊಗೊಂಡ್ರೆ ಯಾವ ಸೆಟ್ನ ಡಿನೋಟ್ ಮಾಡ್ತದೆ ಅಂತಂದರೆ ನಲ್ ಸೆಟ್ ಅಥವಾ ಎಂಟಿ ಸೆಟ್ಟನ್ನು ಡಿನೋಟ್ ಮಾಡ್ತದೆ. ಯಾಕಂದರೆ ಇಲ್ಲಿ ಎರಡೂ ಎಂಡ್ ಪಾಯಿಂಟ್ಗಳನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಮತ್ತು ನಾನು ತೊಗೊಂಡಿರೋದೇ ಒಂದೇ ಪಾಯಿಂಟ್ 2,2 ಅಂದರೆ ಲೆಫ್ಟ್ ಎಂಡ್ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ರೈಟ್ ಹ್ಯಾಂಡ್ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಅಂದರೆ 2 ಅನ್ನೋ ಪಾಯಿಂಟನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ 2 ಅನ್ನೋ ಪಾಯಿಂಟನ್ನೇ ಎಕ್ಸ್ಕ್ಲೂಡ್ ಮಾಡಿಬಿಟ್ರೆ ಅಲ್ಲಿ ಉಳಿಯೋದು ಯಾವುದೂ ಉಳಿಯೋದೇ ಇಲ್ಲ. ಹಾಗಾಗಿ ಇಟ್ ವಿಲ್ ಡಿನೋಟ್ ಎ ನಲ್ ಸೆಟ್. ಸೊ ನಲ್ ಸೆಟ್ಟನ್ನು ನಾವು ಇಂಟರ್ವಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಓಪನ್ ಇಂಟರ್ವಲ್ ಬರೆದು ಯಾವುದೋ ಒಂದು ನಂಬರ್ನ ತೊಗೊಂಡ್ರೆ ದಟ್ ವಿಲ್ ಬಿ ನಲ್ ಸೆಟ್. ಅದೇ ರೀತಿ ಸಿಂಗಲ್ಟನ್ ಸೆಟ್ ಎ, ಇದನ್ನು ಕೂಡ ನಾವೇನು ಮಾಡ್ಬೋದು, ಒಂದು ಇಂಟರ್ವಲ್ ಫಾರ್ಮಲ್ಲಿ ಬರಿಬೋದು. ಅದನ್ನು ಹೆಂಗೆ ಬರಿತೀವಿ ಅಂತಂದರೆ ಎ ಕಮ ಎ ಎರಡೂ ಕಡೆಯೂ ಏನು ಮಾಡ್ತೀವಿ ನಾವು ಕ್ಲೋಸ್ಡ್ ಬರೆದ್ಬಿಟ್ರೆ ದಟ್ ವಿಲ್ ರೆಪ್ರೆಸೆಂಟ್ ಎ ಸಿಂಗಲ್ಟನ್ ಸೆಟ್. ದಟ್ ವಿಲ್ ರೆಪ್ರೆಸೆಂಟ್ ಎ ಸಿಂಗಲ್ಟನ್ ಸೆಟ್. ಎರಡೂ ಕಡೆಯೂ ಸೇಮ್ ನಂಬರ್ ತಗೊಂಡಿದ್ದೀವಿ ಬಟ್ ಕ್ಲೋಸ್ಡ್, ಅಂದರೆ ಅರ್ಥ ಒಂದೇ ನಂಬರ್ ತಗೊಂಡಿರೋದು. ಲೆಫ್ಟ್ ಹ್ಯಾಂಡ್ ಪಾಯಿಂಟು ಅದೇ ನಂಬರ್, ರೈಟ್ ಹ್ಯಾಂಡ್ ಪಾಯಿಂಟು ಅದೇ ನಂಬರ್ ಅಂತಂದರೆ ವಿ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ಒನ್ ನಂಬರ್. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಸಿಂಗಲ್ಟನ್ ಸೆಟ್. ಅದಲ್ಲದೆ ಬೇರೆ ಇಂಟರ್ವಲ್ಗಳಿದೆ. ಅವು ಯಾವುದು ಅಂತಂದರೆ ಎ ಕಮ ಇನ್ಫಿನಿಟಿ. ಇದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಇನ್ಫಿನಿಟಿ. ಇನ್ಫಿನಿಟಿ ಕಡೆ ಯಾವುದೇ ಕಾರಣಕ್ಕೂ ಕೂಡ ಈಕ್ವಲ್ ಹಾಕೋ ಹಾಗಿಲ್ಲ. ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೋ ಹಾಗಿಲ್ಲ, ಈ ರೀತಿ ಬರೆಯೋಂಗಿಲ್ಲ. ಎ ಕಮ ಇನ್ಫಿನಿಟಿ ಹೀಗೆ ಈ ರೀತಿ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಬರೆದಿದ್ದೀವಲ್ಲ, ಈ ರೀತಿ ಸ್ಕ್ವೇರ್ ಬ್ರ್ಯಾಕೆಟ್ನ ಯಾವುದೇ ಕಾರಣಕ್ಕೂ ಇನ್ಫಿನಿಟಿ ಕಡೆ ಬಳಸಂಗಿಲ್ಲ, ಮತ್ತು ಇನ್ಫಿನಿಟಿ ಕಡೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬಳಸಂಗಿಲ್ಲ, ಈ ರೀತಿ ಬಳಸಂಗಿಲ್ಲ. ಯಾಕಂತಂದರೆ ಇನ್ಫಿನಿಟಿ ಈಸ್ ನಾಟ್ ಎ ರಿಯಲ್ ನಂಬರ್, ಇಟ್ ಈಸ್ ಅ ಕಾನ್ಸೆಪ್ಟ್, ನಾಟ್ ಎ ರಿಯಲ್ ನಂಬರ್. ಅದು ಜಸ್ಟ್ ಒಂದು ಕಾನ್ಸೆಪ್ಟ್ ಅಷ್ಟೇ, ಅದು ರಿಯಲ್ ನಂಬರ್ ಅಲ್ಲ. ಹಾಗಾಗಿ ಅದನ್ನು ಹಂಗೆ ಬಳಸಂಗಿಲ್ಲ. ನಾವು ಕ್ಲೋಸ್ಡ್ ಎಟ್ ಎ ಟು ಇನ್ಫಿನಿಟಿ ಅಂದರೆ ಎ ಅಲ್ಲಿ ಕ್ಲೋಸ್ ಮಾಡಿದ್ವಿ, ಅಫ್ಕೋರ್ಸ್ ಇನ್ಫಿನಿಟಿ ಕಡೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಇರಲ್ಲ. ಕ್ಲೋಸ್ ಇರ್ತದೆ, ಎಲ್ಲಿರ್ತದೆ ಅಂತಂದರೆ ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ಸ್ ಅಂತ ಬರ್ತದೆ, ಅಲ್ಲಿ ಇರ್ತದೆ. ಬಟ್ ಹಿಯರ್ ವಿ ಆರ್ ನಾಟ್ ಸ್ಟಡಿಂಗ್ ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ಸ್. ಇಲ್ಲಿ ಜಸ್ಟ್ ನಾವು ರಿಯಲ್ ನಂಬರ್ಸ್ ಸ್ಟಡಿ ಮಾಡ್ತಾ ಇರೋದು. ಹಾಗಾಗಿ ಇನ್ಫಿನಿಟಿ ಕಡೆ ಓಪನ್ನೇ ಇರ್ತದೆ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಅದೇ ರೀತಿ ಮೈನಸ್ ಇನ್ಫಿನಿಟಿ ಟು ಬಿ ಇಟ್ ಈಸ್ ಈಕ್ವಲ್ ಟು
all those real numbers such that minus infinity less than x less than b, and next one minus infinity to b closed at b ಕಡೆ ಕ್ಲೋಸ್ ಮಾಡಿದ್ವಿ. This is nothing but real numbers such that minus infinity less than x less than or equal to b, and the last one is minus infinity to plus infinity. ಎರಡು ಇನ್ಫಿನಿಟಿ ಕಡೆ ನಡುವೆ ಇರ್ತಕ್ಕಂಥ ರಿಯಲ್ ನಂಬರ್ಸ್ಗಳು ಅಂತ. ಸೊ ಮೈನಸ್ ಇನ್ಫಿನಿಟಿ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಇನ್ಫಿನಿಟಿ, ನೆಕ್ಸ್ಟ್ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿ ಕಡೆ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸು ಅಂತ ಹೇಳ್ತಾನೆ. ದಿಸ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ನೇ ನಾವು ಇಂಟರ್ವಲ್ ಫಾರ್ಮಲ್ಲಿ ಬರೆದಾಗ ಈ ರೀತಿ ಆಗ್ತವೆ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಆರ್ ಸ್ಪೆಷಲ್ ಟೈಪ್ ಆಫ್ ಇಂಟರ್ವಲ್ಸ್. ಸೊ ಈ ಇಂಟರ್ವಲ್ಗಳ ಬಗ್ಗೆ ಒಂದಷ್ಟು ಐಡಿಯಾ ನಮಗೆ ಇರಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಓಕೆ, ನೌ ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ಪವರ್ ಸೆಟ್. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪವರ್ ಸೆಟ್. It is a collection of all possible subsets of a given set. ಯಾವುದೋ ಒಂದು ಸೆಟ್ ಕೊಟ್ಟಿದ್ರೆ ಆ ಸೆಟ್ಟಿಂದ ಬರಿಬಹುದಂಥ ಎಲ್ಲ ಪಾಸಿಬಲ್ ಕಲೆಕ್ಷನ್ಸ್, ಎಷ್ಟೆಲ್ಲ ಸಾಧ್ಯ ಆಗ್ತದೋ ಅಷ್ಟೂ ಸಬ್ಸೆಟ್ಗಳನ್ನು ಬರೆದು ಒಂದು ಸೆಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ, ಅಂದರೆ ಒಂದು ಸೆಟ್ಟಲ್ಲಿ ಆ ಎಲ್ಲ ಸಬ್ಸೆಟ್ಗಳನ್ನು ಕಲೆಕ್ಟ್ ಮಾಡಿಬಿಟ್ರೆ ಆ ಕಲೆಕ್ಷನನ್ನೇ ನಾವೇನಂತ ಕರಿತೀವಿ ಅಂತಂದರೆ ಪವರ್ ಸೆಟ್ ಅಂತ ಕರಿತೀವಿ. ಇಫ್ ಎ ಈಸ್ ಅ ಸೆಟ್ ದೆನ್ ಪವರ್ ಸೆಟ್ ಆಫ್ ಎ ಈಸ್ ಡಿನೋಟೆಡ್ ಬೈ ಪಿ ಆಫ್ ಎ. ಪವರ್ ಸೆಟ್ ಆಫ್ ಎ ಸೆಟ್ಟನ್ನು ನಾವು ಪಿ ಆಫ್ ಎ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಎ ಈಕ್ವಲ್ ಟು 1, 2 ಅಂತ ತಗೋಣ. ಸೊ ಈ ಸೆಟ್ಟನ್ನು ಯೂಸ್ ಮಾಡಿ ಎಷ್ಟು ಸಬ್ಸೆಟ್ಗಳನ್ನು ಬರಿಬಹುದು ಅಂತ ನೋಡೋಣ. ಎಷ್ಟು ಸಬ್ಸೆಟ್ಗಳನ್ನು ಬರಿಬಹುದು? ಆಲ್ರೆಡಿ ವಿ ನೋ ದಟ್ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ಒಂದು ಸಬ್ಸೆಟ್ ಯಾವುದು ಅಂದರೆ ನಲ್ ಸೆಟ್, ಇನ್ನೊಂದು ಸಬ್ಸೆಟ್ ಯಾವುದು ಸಿಂಗಲ್ಟನ್ 1, ನೆಕ್ಸ್ಟ್ ಒನ್ ಸಿಂಗಲ್ಟನ್ 2, ಆಮೇಲೆ 1, 2 ಬಿಕಾಸ್ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸೊ ದೀಸ್ 4 ಆರ್ ದ possible subsets that can be constructed by using the set A. ಸೊ ಇಷ್ಟು ಸೆಟ್ಗಳನ್ನು ನಾವು ಒಂದು ಸೆಟ್ ಫಾರ್ಮಲ್ಲಿ ಬರೆದ್ರೆ, ಸೊ ಇದು ಒಂದು ಎಲಿಮೆಂಟ್ ಆಗ್ತದೆ, ಇದು ಎರಡನೇ ಎಲಿಮೆಂಟ್ ಆಗ್ತದೆ, ಮೂರನೇ ಎಲಿಮೆಂಟು, ನಾಲ್ಕನೇ ಎಲಿಮೆಂಟು. ಈ 4 ಸಬ್ಸೆಟ್ಗಳನ್ನು ಒಂದು ಸೆಟ್ ಒಳಗಡೆ ಬರೆದ್ರೆ ಈ ಹೊಸ ಸೆಟ್ಟನ್ನೇ ನಾವೇನಂತ ಕರಿತೀವಿ ಅಂತಂದರೆ ಪವರ್ ಸೆಟ್ ಆಫ್ ಎ ಅಂತ ಕರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಪವರ್ ಸೆಟ್ ಆಫ್ ದ ಗಿವನ್ ಸೆಟ್ ಎ. ಇನ್ನೊಂದು ಸೆಟ್ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಸೆಟ್. ಇನ್ನೊಂದು ಸೆಟ್ ಕನ್ಸಿಡರ್ ಮಾಡೋಣ. ಯಾವುದು ಅಂತಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ತಗೊಳ್ತೀನಿ ನಾನು ಸೆಟ್ಟನ್ನು. ಅಲ್ಲಿ 3 ಎಲಿಮೆಂಟ್ಗಳ ಒಂದು ಸೆಟ್ಟನ್ನು ಡಿಫೈನ್ ಮಾಡ್ತೀನಿ, ಎ ಬಿ ಸಿ ಅಂತ. ಇಲ್ಲಿ ಯಾವ್ಯಾವ ಸಬ್ಸೆಟ್ಗಳು ಬರ್ಬೋದು? ಫಸ್ಟ್ ಸಬ್ಸೆಟ್ ಯಾವುದು ಅಂತಂದರೆ ಅಫ್ಕೋರ್ಸ್ ನಲ್ ಸೆಟ್, ಬಿಕಾಸ್ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಆಮೇಲೆ ಒಂದೊಂದೇ ಎಲಿಮೆಂಟ್ ಇರೋಂಥ ಸಬ್ಸೆಟ್ಗಳನ್ನು ಡಿಫೈನ್ ಮಾಡ್ತೀನಿ ನಾನು. ಒಂದೊಂದೇ ಎಲಿಮೆಂಟ್ ಇರೋ ಸಬ್ಸೆಟ್ ಯಾವುದು ಅಂತಂದರೆ ಸಿಂಗಲ್ಟನ್ ಸೆಟ್ಗಳು. ಸಿಂಗಲ್ಟನ್ ಎ, ಸಿಂಗಲ್ಟನ್ ಬಿ, ಸಿಂಗಲ್ಟನ್ ಸಿ. ದೀಸ್ ಆರ್ ದ ಸಬ್ಸೆಟ್ಸ್ ವಿತ್ ಓನ್ಲಿ ಒನ್ ಎಲಿಮೆಂಟ್. ಮೊದಲನೇ ಸಬ್ಸೆಟ್ಟು ಒಂದು ಎಲಿಮೆಂಟ್ ಇಲ್ಲದೆ ಇರೋದು, ನಲ್ ಸೆಟ್ ಅದು. ಆಮೇಲೆ ಸಬ್ಸೆಟ್ಗಳು ಯಾವುದು ಅಂದರೆ ಒಂದೊಂದೇ ಎಲಿಮೆಂಟ್ ಇರೋಂಥ ಸಬ್ಸೆಟ್. ನೆಕ್ಸ್ಟ್ ಯಾವ ಸಬ್ಸೆಟ್ಗಳನ್ನು ಡಿಫೈನ್ ಮಾಡ್ತೀನಿ ಅಂದರೆ ಎರಡೆರಡು ಎಲಿಮೆಂಟ್ಗಳಿರೋಂಥ ಸಬ್ಸೆಟ್ಗಳನ್ನು ಡಿಫೈನ್ ಮಾಡ್ತೀನಿ. ಎರಡೆರಡು ಎಲಿಮೆಂಟ್ಗಳಿರೋದು ಅಂತಂದರೆ ಎ ಕಮ ಬಿ ಒಂದು ಸಬ್ಸೆಟ್ ಇನ್ಕ್ಲೂಡಿಂಗ್ 2 ಎಲಿಮೆಂಟ್ಸ್, ಎ ಕಮ ಸಿ, ಬಿ ಕಮ ಸಿ. ಸೊ ದೀಸ್ 3 ಆರ್ ದ ಸಬ್ಸೆಟ್ಸ್ ವಿತ್ 2 ಎಲಿಮೆಂಟ್ಸ್. ಮೊದಲು ನೋ ಎಲಿಮೆಂಟ್ಸ್, ಆಮೇಲೆ 1 ಎಲಿಮೆಂಟ್, ಆಮೇಲೆ 2 ಎಲಿಮೆಂಟ್ಸ್, ನೆಕ್ಸ್ಟು 3 ಎಲಿಮೆಂಟ್ಸ್ ಎ ಬಿ ಸಿ, 3 ಎಲಿಮೆಂಟ್ ಅಂತ ಸಬ್ಸೆಟ್. ಸೊ ಎಲ್ಲ ಸಬ್ಸೆಟ್ಗಳನ್ನು ಒಂದು ಸೆಟ್ ಅಂತ ಟ್ರೀಟ್ ಮಾಡಿದ್ರೆ, ಒಂದು ಹೊಸ ಸೆಟ್ ಅಂತ ಟ್ರೀಟ್ ಮಾಡಿದ್ರೆ, ಇದನ್ನೇ ಒಂದು ಸೆಟ್ ಅಂತ ಟ್ರೀಟ್ ಮಾಡಿದ್ರೆ ಈ ಹೊಸ ಸೆಟ್ಟಿಗೇನೆ ನಾವೆಂತ ಕರಿತೀವಿ ಅಂತಂದರೆ ಪವರ್ ಸೆಟ್ ಆಫ್ ದ ಗಿವನ್ ಸೆಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಪವರ್ ಸೆಟ್ ಆಫ್ ಗಿವನ್ ಸೆಟ್. ನೌ ಹಿಯರ್ one thing you should remember, ಏನು ಅಂತಂದರೆ ಓಕೆ,
ಇಫ್ ಎನ್ ಆಫ್ ಎ ಈಕ್ವಲ್ ಟು ಎನ್, ವೆರಿ ಇಂಪಾರ್ಟೆಂಟ್. ಅಂದರೆ ಎ ಅನ್ನೋ ಸೆಟ್ಟಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ, ಮತ್ತೆ ಇಲ್ಲಿ ಎನ್ ಎನ್ ಕ್ಯಾನ್ಸಲ್ ಅಂತೇಳಿ ಕ್ಯಾನ್ಸಲ್ ಮಾಡಬಾರ್ದು, ಹಿಂಗೆ ಎನ್ ಕ್ಯಾನ್ಸಲ್ ಅಂತ ಕ್ಯಾನ್ಸಲ್ ಮಾಡಬಾರ್ದು. ಇಫ್ ಎನ್ ಆಫ್ ಎ ಈಕ್ವಲ್ ಟು ಎನ್ ಅಂತಂದ್ರೆ ಅರ್ಥ ಎ ಅನ್ನೋ ಸೆಟ್ಟಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ, ಅದನ್ನು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಅದನ್ನು ಎನ್ ಆಫ್ ಎ ಹಿಂಗೂ ಬರೀತಾರೆ, ಇನ್ನು ಕೆಲವೊಮ್ಮೆ ಕಾರ್ಡಿನಾಲಿಟಿ ಕಾರ್ಡ್ ಎ ಅಂತಲೂ ಬರೀತಾರೆ, ಇನ್ನು ಕೆಲವೊಮ್ಮೆ ಹಿಂಗೂ ಬರೀತಾರೆ, ಕಾರ್ಡಿನಾಲಿಟಿ ಆಫ್ ಎ. ಈ ಮೂರು ರೀತಿಯಲ್ಲೂ ಬರೀತಾರೆ, ಅದು ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ. ಸೊ ಇಫ್ ಎನ್ ಆಫ್ ಎ ಈಕ್ವಲ್ ಟು ಎನ್, ದೆನ್ ಎನ್ ಆಫ್ ಪಿ ಆಫ್ ಎ ಮೀನ್ಸ್ ವಾಟ್? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್. ಅಂದರೆ ಎ ಅನ್ನೋ ಸೆಟ್ನ ಯೂಸ್ ಮಾಡಿ ಎಷ್ಟೆಲ್ಲ ಸಬ್ಸೆಟ್ಗಳನ್ನು ಬರೀಬಹುದು, ಆ ಎಲ್ಲ ಸಬ್ಸೆಟ್ಗಳ ಕಲೆಕ್ಷನ್ ಯಾವುದು ಅಂದರೆ ಪವರ್ ಸೆಟ್. ಆ ಪವರ್ ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ಗಳು ಇರ್ತವೆ ಅಂತಂದರೆ ಇಟ್ ವಿಲ್ ಕಂಟೈನ್ 2 to the power of n number of elements. 2 to the power of n number of elements. It is very, very important result. So keep this result in your mind. If n of a is equal to n, if n of a is equal to n, then n of p of a will be equal to 2 to the power of n. ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ನಾವು ಅಬ್ಸರ್ವ್ ದಿಸ್ ಒನ್. ಏನು ಅಂತಂದರೆ ಇಲ್ಲಿ ಎ ಅನ್ನೋ ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ? 2. therefore n of a is equal to 2. n of a is equal to 2. ಹಾಗಾದರೆ ಅದರ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಬರ್ತವೆ? n of p of a it is equal to 2 to the power of n ಅಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ n. ಸೊ 2 ಸ್ಕ್ವೇರ್, 2 ಸ್ಕ್ವೇರ್ ಮೀನ್ಸ್ 4. ಸೊ ಪವರ್ ಸೆಟ್ಟಲ್ಲಿ 4 ಎಲಿಮೆಂಟ್ಗಳು ಇರಬೇಕು. 4 ಎಲಿಮೆಂಟ್ ಯಾವುದು? 1 2 3 4. ಸೊ ದೇರ್ ಆರ್ 4 ಸೆಟ್ಸ್ ಇನ್ ಪವರ್ ಸೆಟ್ ಆಫ್ ಎ. ಅದೇ ರೀತಿ ಇಲ್ಲಿಗೆ ಬರಿ. ಎಕ್ಸ್ ಅನ್ನೋ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ ನೋಡಿ? 1 2 3. ಸೊ ಎನ್ ಆಫ್ ಎ ಈಸ್ ಈಕ್ವಲ್ ಟು 3. ಹಾಗಾದರೆ ಅದರ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕು? 2 ಕ್ಯೂಬ್ ಎಲಿಮೆಂಟ್ಸ್ ಇರಬೇಕು. ಬಿಕಾಸ್ ಎನ್ ಈಸ್ ಈಕ್ವಲ್ ಟು 3. 2 ಕ್ಯೂಬ್ ಅಂತಂದರೆ ಎಷ್ಟು ಎಲಿಮೆಂಟ್ಸು? 8 ಎಲಿಮೆಂಟ್ಸ್ ಇರಬೇಕು. ಇದೆಯಾ ನೋಡಿ ಒಂದ್ಸಾರಿ? 1 2 3 4 5 6 7 8. ಸೊ ಇಷ್ಟನ್ನು ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಮಾಡಬೇಕು. ಇಷ್ಟನ್ನು ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಮಾಡಬೇಕು. ಒಂದು ಎಲಿಮೆಂಟ್ ಅಂತಲೇ ಟ್ರೀಟ್ ಮಾಡಬೇಕು. ಸೊ ದೇರ್ ಆರ್ 8 ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಆಫ್ ಎಕ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ನೌ let us move towards next type of set. It is universal set. Next one is universal set. Universal set. ಇದು ಸಿಚುವೇಶನ್ ಮೇಲೆ ಡಿಫೈನ್ ಆಗಂತ ಒಂದು ಸೆಟ್. ಸಿಚುವೇಶನ್ ಮೇಲೆ ಡಿಫೈನ್ ಆಗಂತ ಒಂದು ಸೆಟ್. It is a set which contains all the elements of other sets in a context. ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸೆಟ್ಗಳ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳನ್ನು ಒಂದೇ ಒಂದು ಸೆಟ್ ಕಂಟೈನ್ ಮಾಡಿತ್ತು ಅಂತಂದ್ರೆ, ಅದರೊಳಗಡೆ ಇತ್ತು ಅಂತಂದರೆ, ಆಗ ಆ ಸೆಟ್ಟನ್ನು ನಾವೇನಂತ ಕರಿತೀವಿ ಅಂತಂದರೆ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಎ ಅನ್ನೋ ಸೆಟ್ಟನ್ನು ನಾನು 1 2 ಅಂತ ಡಿಫೈನ್ ಮಾಡಿ, ಬಿ ಅನ್ನೋ ಸೆಟ್ಟನ್ನು ಫಾರ್ ಎಕ್ಸಾಂಪಲ್ ನಾನು 2 3 7 ಅಂತ ಡಿಫೈನ್ ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ ಹೊಸ ಸೆಟ್ಟನ್ನು ಡಿಫೈನ್ ಮಾಡ್ತೀನಿ. ನಾನು ಏನಂತ ಡಿಫೈನ್ ಮಾಡ್ತೀನಿ ಅಂದರೆ 0 1 2 3 4 7 ಅಂತ ಡಿಫೈನ್ ಮಾಡ್ತೀನಿ. ನೋಡಿ, ಎ ಅನ್ನೋ ಸೆಟ್ಟಲ್ಲಿ 1 2 ಇದೆ. ಸೊ ಎಕ್ಸಲ್ಲೂ ಕೂಡ 1 2 ಇದೆ. ಅದೇ ರೀತಿ ಬಿ ಅನ್ನೋ ಸೆಟ್ಟಲ್ಲಿ 2 3 7 ಇದೆ. ಸೊ ಎಕ್ಸಲ್ಲೂ ಕೂಡ 2 3 7 ಇದೆ. ಇದಲ್ಲ 2 3 7 ಇದೆ. ಸೊ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇರ್ಬೋದು 0 4. ಆದರೆ ಎನಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಎಕ್ಸಲ್ಲಿದೆ, ಬಿನಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಎಕ್ಸಲ್ಲಿದೆ ಅಂತಂದರೆ ದಿಸ್ ಎಕ್ಸ್ ವಿಲ್ ಬಿ ರೆಫರ್ಡ್ ಆಸ್ ಯೂನಿವರ್ಸಲ್ ಸೆಟ್. ಆದರೆ ಇದು ಇದೊಂದೇ ಯೂನಿವರ್ಸಲ್ ಸೆಟ್ ಆಗಬೇಕಂತ ಏನೂ ಇಲ್ಲ. ಇದೇ ಕ್ವಶನ್ಗೆ ಈ ರೀತಿ ಡಿಫೈನ್ ಮಾಡಿದ್ರು ಕೂಡ ಯೂನಿವರ್ಸಲ್ ಸೆಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ 0 1 2 3 4 7 9. ದಿಸ್ ವಿಲ್ ಆಲ್ಸೋ ವಿಲ್ ಆ್ಯಕ್ಟ್ ಆಸ್ ಯೂನಿವರ್ಸಲ್ ಸೆಟ್. ಅಷ್ಟೇ ಯಾಕೆ, ಯಾವುದೋ ಒಂದು ಎಮ್ ಅಂತ ತಗೊಂಡ್ರೆ 1 2 3 7 ಇದು ಕೂಡ ಯೂನಿವರ್ಸಲ್ ಸೆಟ್. ಯಾಕಂದರೆ ಎನಲ್ಲಿರೋ ಎಲ್ಲ ಎಲಿಮೆಂಟ್ ಎಮ್ ಅಲ್ಲಿದೆ, ಬಿನಲ್ಲಿರೋ ಎಲ್ಲ ಎಲಿಮೆಂಟ್ ಕೂಡ ಎಮ್ನಲ್ಲಿದೆ. ಹಾಗಾಗಿ ಬಿ ಕೂಡ ಏನಾಗ್ತದೆ ಅಂತಂದರೆ ಇದೇ ಸಿಚುವೇಶನ್ಗೆ ಏನಾಗ್ತದೆ ಅಂದರೆ ಯೂನಿವರ್ಸಲ್ ಸೆಟ್ ಆಗ್ತದೆ. ಕೆಲವೊಮ್ಮೆ ಕಾಂಟೆಕ್ಸ್ಟ್ ವೈಸ್ ಏನು ಮಾಡ್ತಾರೆ ಅಂತಂದರೆ ಯೂನಿವರ್ಸಲ್ ಸೆಟ್ಟನ್ನು ಅವರೇನೆ ಡಿಫೈನ್ ಮಾಡಿರ್ತಾರೆ. ಇಲ್ಲ ಅಂತಂದರೆ
ನಾವೇನೇ ಅದನ್ನು ಡಿಫೈನ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಯೂಶುವಲ್ ಆಗಿ ಯೂನಿವರ್ಸಲ್ ಸೆಟ್ಟನ್ನು ಕ್ಯಾಪಿಟಲ್ ಯು ಅನ್ನೋ ಸಿಂಬಲಿಂದ ಡಿನೋಟ್ ಮಾಡ್ತಾರೆ, ಬಟ್ ನಾಟ್ ನೆಸಸರಿ. ನಾನು ಆಲ್ರೆಡಿ ಬರ್ದಂಗೆ ಕೆಲವೊಮ್ಮೆ ಎಕ್ಸ್ ಬರ್ದಿದ್ದೀನಿ, ಇನ್ನು ಕೆಲವೊಮ್ಮೆ ವೈ ಬರ್ದಿದ್ದೀನಿ, ಇನ್ನು ಕೆಲವೊಮ್ಮೆ ಎಮ್ ಬರ್ದಿದ್ದೀನಿ. ಬಟ್ ಯೂಶುವಲ್ ಆಗಿ ಯೂನಿವರ್ಸಲ್ ಸೆಟ್ಟನ್ನು ಕ್ಯಾಪಿಟಲ್ ಯು ಅನ್ನೋ ಸಿಂಬಲಿಂದ ಬರೀತಾರೆ, ಬಟ್ ನಾಟ್ ನೆಸಸರಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸಬ್ಸೆಟ್ ಆ್ಯಂಡ್ ಪ್ರಾಪರ್ ಸಬ್ಸೆಟ್, ಇಂಟರ್ವಲ್, ಆ ಇಂಟರ್ವಲ್ ಅಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್, and length of interval, and some special type of intervals. After that we discussed power set, and then finally we discussed universal sets. Okay dear students, we shall continue in the next class. Thank you.